ಹೆಲೋ ಫ್ರೆಂಡ್ಸ್, ನನ್ನ ಹೆಸರು ಲಲಿತಾ. ನೀವು ಕೇಳುತ್ತಿರುವುದು ಭೂತದ ಕಥೆಗಳು, ಲಲಿತಾ ಅವರ ಮಾತುಗಳಲ್ಲಿ. ಇಂದಿನ ಮೊದಲ ಕಥೆ, ವೇದಾಂತಿ ಮಹಲಿನ ಶಾಪ. ರೋಹನ್, ಪ್ರಿಯಾ, ಅಮಿತ್ ಮತ್ತು ಸೀಮಾ ರೋಮಾಂಚದ ಹುಚ್ಚು ಹಿಡಿದ 4 ಸ್ನೇಹಿತರು. ಅವರ ಪ್ರತಿಯೊಂದು ಸಂಜೆ ಏನಾದರೂ ಹೊಸದನ್ನು ಹುಡುಕುವ ಧುನಿಯಲ್ಲಿ ಕಳೆಯುತ್ತಿತ್ತು. ಒಂದು ರಾತ್ರಿ ನಗರದ ಸುಮ್ಮನಾದ ಅಂಚಿನಲ್ಲಿರುವ ಶತಮಾನಗಳಷ್ಟು ಹಳೆಯ ವೇದಾಂತಿ ಹವೇಳಿ ಬಳಿ ಹಾದು ಹೋಗುತ್ತಿದ್ದಾಗ ಅಮಿತ್ ಹಾಸ್ಯವಾಗಿ ಹೇಳಿದನು, ಈ ಖಂಡಾಹರದಲ್ಲಿ ಒಂದು ರಾತ್ರಿ ಕಳೆಯುವ ಧೈರ್ಯ ಯಾರಿಗಿದೆ? ಈ ಹವೇಳಿ ದಶಕಗಳಿಂದ ಬಿಕೋವಾಗಿತ್ತು. ಅದರ ಬಗ್ಗೆ ಅನೇಕ ಭಯಾನಕ ಕಥೆಗಳು ಪ್ರಸಿದ್ಧವಾಗಿದ್ದವು. ಸ್ಥಳೀಯರು ಗುಸುಗುಸುತ್ತಿದ್ದರು. ವೇದಾಂತಿ ಕುಟುಂಬವು ಒಂದು ರಾತ್ರಿ ರಹಸ್ಯವಾಗಿ ಕಾಣೆಯಾಗಿತ್ತು ಮತ್ತು ಅದಾದ ಮೇಲೆ ಒಂದು ಭಯಾನಕ ನೆರಳು ಹವೇಳಿಯ ಮೇಲೆ ಮಡುಗಟ್ಟಿಕೊಂಡಿದೆ. ಆರಂಭದಲ್ಲಿ ಸ್ನೇಹಿತರು ಇದನ್ನು ಹಾಸ್ಯವಾಗಿ ತೆಗೆದುಕೊಂಡರು. ಆದರೆ ನಿಧಾನವಾಗಿ ಸವಾಲು ಗಂಭೀರವಾಗತೊಡಗಿತು. ಬುದ್ಧಿವಂತಿ ಪ್ರಿಯಾ ತಕ್ಷಣ ಎಚ್ಚರಿಸಿದಳು, ನೀವೆಲ್ಲರೂ ಹುಚ್ಚಾಗಿದ್ದೀರಾ? ಅಲ್ಲಿ ಕೆಟ್ಟ ಆತ್ಮಗಳ ವಾಸವಿದೆ ಅಂತ ಕೇಳಿದ್ದೇನೆ. ಆದರೆ ಧೈರ್ಯಶಾಲಿ ರೋಹನ್ ಈ ಮಾತುಗಳನ್ನು ಅಸಂಬದ್ಧವೆಂದನು. ಇದೆಲ್ಲವೂ ಭ್ರಮೆ. ನಾವು ಒಂದು ರಾತ್ರಿಯಲ್ಲಿ ಇರುತ್ತೇವೆ ಮತ್ತು ಭಯ ನಮ್ಮ ಮನಸ್ಸಿನಲ್ಲಿ ಮಾತ್ರ ಇರುತ್ತದೆ ಎಂದು ಸಾಬೀತು ಮಾಡುತ್ತೇವೆ ಎಂದನು. ಸೀಮಾ ಕೂಡ ರೋಹನ್ಗೆ ಬೆಂಬಲ ನೀಡಿದಳು. ಅಂತಿಮವಾಗಿ ಮುಂದಿನ ಪೂರ್ಣಿಮೆಯ ರಾತ್ರಿ ಹವೇಳಿಗೆ ಹೋಗುವ ನಿರ್ಧಾರ ಕೈಗೊಂಡರು. ತಮ್ಮ ಧೈರ್ಯವನ್ನು ದಾಖಲೆ ಮಾಡಲು ಟಾರ್ಚ್, ಸ್ನ್ಯಾಕ್ಸ್ ಮತ್ತು ಒಂದು ಹಳೆಯ ಕ್ಯಾಮೆರಾ ಫೋನನ್ನು ಕೂಡ ಕೊಂಡೊಯ್ದರು. ನಿಗದಿತ ರಾತ್ರಿ ಚಂದ್ರನ ಮೃದುವಾದ ಬೆಳಕಿನಲ್ಲಿ ಅವರು ಹವೇಳಿಯ ಜಂಗು ಹಿಡಿದ ಕಬ್ಬಿಣದ ಗೇಟ್ ಬಳಿಗೆ ತಲುಪಿದರು. ಗೇಟ್ ಮುರಿದು ಹೋಗಿತ್ತು ಮತ್ತು ಮುಖ್ಯ ಬಾಗಿಲು ಭಯಾನಕವಾಗಿ ಅರ್ಧ ತೆರೆದಿತ್ತು. ಯಾರೋ ಅದೆಷ್ಟೋ ಶಕ್ತಿಯು ಅವರನ್ನು ಕಾಯುತ್ತಿರುವಂತಿತ್ತು. ಕಾಡು ಮರಗಳಿಂದ ಸುತ್ತುವರೆದ ಆ ಹವೇಳಿಯ ವಿಶಾಲ ಆಕೃತಿ ಒಂದು ಪ್ರೇತ ಸಾಯೆಯಂತೆ ಕಾಣಿಸುತ್ತಿತ್ತು. ಅದು ಬೇಸಿಗೆಯ ರಾತ್ರಿಯಾದರೂ ಗಾಳಿಯಲ್ಲಿ ವಿಚಿತ್ರ ಚಳಿಯಿತ್ತು. ಒಳಗೆ ಕಾಲಿಟ್ಟ ಕೂಡಲೇ ಧೂಳು ಮತ್ತು ತೇವದ ತೀಕ್ಷ್ಣ ವಾಸನೆ ಅವರನ್ನು ಆವರಿಸಿತು. ಟಾರ್ಚ್ನ ಬೆಳಕಿನಲ್ಲಿ ಹವೇಳಿಯ ಪ್ರತಿಯೊಂದು ಮೂಲೆ ಇನ್ನಷ್ಟು ಭಯಾನಕವಾಗಿ ಕಾಣಿಸುತ್ತಿತ್ತು. ಮೊದಲ ಕೆಲವು ಗಂಟೆಗಳು ಹಾಸ್ಯ ಮಜಾಕಿನಲ್ಲಿ ಕಳೆಯಲ್ಪಟ್ಟವು. ಅವರು ಹವೇಳಿಯ ದೊಡ್ಡ ಹಾಲ್ನಲ್ಲಿ ಹಳೆಯ ಧೂಳಿನಿಂದ ಮುಚ್ಚಿದ ಚಿತ್ರಗಳು ಮತ್ತು ಫರ್ನಿಚರ್ ನಡುವೆ ಕೂತಿದ್ದರು. ರೋಹನ್ ತನ್ನ ಫೋನ್ನಲ್ಲಿ ಭಯಾನಕ ಹಾಡುಗಳನ್ನು ಹಾಕಿ ಎಲ್ಲರೂ ನಗುತ್ತಿದ್ದರು. ಅಷ್ಟರಲ್ಲಿ ಅಮಿತ್ ತನ್ನ ಕಿವಿಯ ಬಳಿಯಲ್ಲಿ ನಿಧಾನವಾದ ಗುಸುಗುಸು ಶಬ್ದವನ್ನು ಅನುಭವಿಸಿದನು. ಆದರೆ ಅದನ್ನು ಕೇವಲ ಭ್ರಮೆ ಎಂದುಕೊಂಡನು. ಪ್ರಿಯಾ ತಾಪಮಾನ ಏಕಾಏಕಿ ಇಳಿದಂತಾಯಿತು ಎಂದು ಅನುಭವಿಸಿ ಅವಳ ಬೆನ್ನಿನಲ್ಲಿ ಸಿಡಿಲಿನಂತೆ ನಡುಗು ಹರಿದಿತು. ಅವಳು ಇದನ್ನು ಭಯದ ಪರಿಣಾಮ ಎಂದುಕೊಂಡಳು. ಒಬ್ಬರನ್ನೊಬ್ಬರು ಹೆದರಿಸದಂತೆ ನೋಡಿಕೊಂಡರೂ ವಾತಾವರಣ ನಿಧಾನವಾಗಿ ಗಂಭೀರವಾಗತೊಡಗಿತು. ರಾತ್ರಿ ಗಾಢವಾಗುತ್ತಾ ಹೋದಷ್ಟು ಹವೇಳಿಯ ಮೌನ ಇನ್ನಷ್ಟು ಭಾರವಾಗುತ್ತಿತ್ತು. ಟಾರ್ಚ್ನ ಬೆಳಕು ಗೋಡೆಗಳ ಮೇಲೆ ಭಯಾನಕ ನೆರಳುಗಳನ್ನು ಮೂಡಿಸುತ್ತಿತ್ತು. ಅಷ್ಟರಲ್ಲಿ ಮೇಲ್ಮಹಡಿಯಿಂದ ನಿಧಾನವಾದ ಭಾರವಾದ ಹೆಜ್ಜೆಗಳ ಶಬ್ದ ಕೇಳಿಸಿತು. ಅವರು ಅದು ಪ್ರಾಣಿಯಾಗಿರಬಹುದು ಎಂದುಕೊಂಡರು. ಆದರೆ ಶಬ್ದ ನಿಯಮಿತವಾಗಿತ್ತು. ಯಾರೋ ನಿಧಾನವಾಗಿ ನಡೆಯುತ್ತಿರುವಂತಿತ್ತು. ರೋಹನ್ ಧೈರ್ಯ ತೋರಿಸಿ, ಬನ್ನಿ ನೋಡೋಣ ಯಾರೋ ಅಂತ ಎಂದನು. ಹೃದಯಗಳು ಜೋರಾಗಿ ಬಡಿದುಕೊಳ್ಳುತ್ತಾ ಅವರು ಎಚ್ಚರಿಕೆಯಿಂದ ಮೆಟ್ಟಿಲುಗಳತ್ತ ಸಾಗಿದರು. ಪ್ರತಿಯೊಂದು ಹೆಜ್ಜೆಯಲ್ಲೂ ಯಾರೋ ಕಾಣದ ಕಣ್ಣುಗಳು ಅವರನ್ನು ನೋಡುತ್ತಿರುವಂತೆ ಭಾಸವಾಯಿತು. ಮೇಲ್ಮಹಡಿಯಲ್ಲಿ ಹಲವಾರು ಮುಚ್ಚಿದ ಕೋಣೆಗಳಿದ್ದವು. ಆದರೆ ಒಂದೇ ಒಂದು ತೆರೆದಿದ್ದು ಅದರಿಂದ ಮೃದುವಾದ ಬೆಳಕು ಬರುತ್ತಿತ್ತು. ಒಳಗೆ ಹೋಗಿ ನೋಡಿದಾಗ ಅದು ಮಕ್ಕಳ ಕೋಣೆಯಾಗಿತ್ತು. ಹಳೆಯ ಮರದ ಗೊಂಬೆ, ಒಡೆದ ಜೋಲುಪಾಳನೆ ಮತ್ತು ಗೋಡೆ ಮೇಲೆ ಮಸುದಾದ ಚಿತ್ರಗಳು. ಅಕಸ್ಮಾತ್ ಒಂದು ಗೊಂಬೆಯ ತಲೆ ತನ್ನ ಸ್ಥಳದಿಂದ ಜಾರಿ ನೆಲಕ್ಕೆ ಬಿದ್ದು ವಿಚಿತ್ರ ಶಬ್ದ ಮಾಡಿತು. ಪ್ರಿಯಾ ಕಿರುಚಿದಳು. ಅಮಿತ್ ಅದನ್ನು ಎತ್ತಲು ಯತ್ನಿಸಿದನು. ಆದರೆ ಸ್ಪರ್ಶಿಸಿದ ಕ್ಷಣಕ್ಕೆ ಅದು ಹಿಮದಷ್ಟು ಚೆಲ್ಲಾಗಿ ಅನುಭವಿಸಿತು. ಒಂದು ಕ್ಷಣಕ್ಕೆ ಗೊಂಬೆಯ ಖಾಲಿ ಕಣ್ಣುಗಳಲ್ಲಿ ಅವನಿಗೆ ಒಂದು ಭಯಾನಕ ಏನೋ ಕಾಣಿಸಿತು. ಅದು ಅವನ ಆತ್ಮವನ್ನೇ ನಡುಗಿಸಿತು. ಆ ಘಟನೆ ಬಳಿಕ ಅವರ ಮುಖಗಳು ಬಿಳಿಯಾಗಿದ್ದವು. ಅವರು ತ್ವರಿತವಾಗಿ ಕೋಣೆಯಿಂದ ಹೊರಬಂದು ಹಾಲಿಗೆ ಮರಳಿದರು. ಆದರೆ ಎಣಿಸಿದಾಗ ಪ್ರಿಯಾ ಕಾಣೆಯಾಗಿದ್ದಳು. ಪ್ರಿಯಾ ಎಲ್ಲಿದೆ? ಸೀಮಾ ಆತಂಕದಿಂದ ಕೇಳಿದಳು. ರೋಹನ್ ಮತ್ತು ಅಮಿತ್ ಮತ್ತೆ ಮೇಲಕ್ಕೆ ಓಡಿದರು. ಆದರೆ ಪ್ರಿಯಾದ ಯಾವುದೇ ಸುಳಿವು ಕಾಣಿಸಲಿಲ್ಲ. ಹವೇಳಿಯ ಪ್ರತಿಯೊಂದು ಮೂಲೆ ಹುಡುಕಿದರೂ ಅವಳು ಗಾಳಿಯಲ್ಲಿ ಕರಗಿದಂತೆ ಕಾಣಿಸಲಿಲ್ಲ. ಅಷ್ಟರಲ್ಲಿ ಅಮಿತ್ ಅಚಾನಕ್ ಶಾಂತ ಮತ್ತು ವಿಚಿತ್ರವಾಗಿ ವರ್ತಿಸಲು ಶುರುಮಾಡಿದನು. ಅವನ ಕಣ್ಣುಗಳಲ್ಲಿ ವಿಚಿತ್ರ ಹೊಳಪು ಇಟ್ಟು ಗೋಡೆಗಳನ್ನು ಯಾರಿಗೋ ಕಾಣದ ಯಾವುದನ್ನು ನೋಡುತ್ತಿರುವಂತೆ ನೋಡುತ್ತಿದ್ದನು. ಅಮಿತ್ನ ವರ್ತನೆ ಇನ್ನಷ್ಟು ಭಯಾನಕವಾಗುತ್ತಿತ್ತು. ಅವನು ಕೆಲವೊಮ್ಮೆ ಗುನುಗುತ್ತಿದ್ದನು, ಕೆಲವೊಮ್ಮೆ ಅಸಂಬದ್ಧವಾಗಿ ನಗುತ್ತಿದ್ದನು. ರೋಹನ್ ಮತ್ತು ಸೀಮಾ ಅವನ ಮೇಲೆ ಪ್ರೇತದ ನೆರಳು ಬಿದ್ದಿದೆ ಎಂದು ನಂಬಿದರು. ಅಮಿತ್ ಅಚಾನಕ್ ಎದ್ದು ಮಕ್ಕಳ ಕೋಣೆಯತ್ತ ಓಡಿದನು. ಅವನನ್ನು ತಡೆಯಲು ಯತ್ನಿಸಿದರೂ ಅವನಲ್ಲಿ ವಿಚಿತ್ರ ಶಕ್ತಿಯುಂಟಾಯಿತು. ಅವನ ಧ್ವನಿ ಬದಲಾಗಿತ್ತು. ಈಗ ಅದು ವೃದ್ಧನ ಗಂಭೀರ ಧ್ವನಿಯಂತೆ ಕೇಳಿಸುತ್ತಿತ್ತು. ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ಇದು ನಮ್ಮ ಮನೆ ಎಂದು ಕೂಗಿದನು. ಅವನ ಕಣ್ಣುಗಳಲ್ಲಿ ಈಗ ಯಾವುದೇ ಗುರುತು ಇರಲಿಲ್ಲ. ಅವು ಗಾಢ ಮತ್ತು ಖಾಲಿಯಾಗಿದ್ದವು.
ರೋಹನ್ ಮತ್ತು ಸೀಮಾ ಭಯದಿಂದ ನಡುಗುತ್ತಾ ಪರಸ್ಪರ ನೋಡಿಕೊಂಡರು. ಯಾವುದೇ ಬೆಲೆಗೆ ಇಲ್ಲಿಂದ ಹೊರ ಹೋಗಬೇಕೆಂದು ನಿರ್ಧರಿಸಿದರು. ಅವರು ಅಮಿತನ್ನು ಅಲ್ಲೇ ಬಿಟ್ಟು ಹೊರಗೆ ಓಡಿದರು. ಹವೇಳಿಯಿಂದ ಹೊರಬರುವ ದಾರಿಯನ್ನು ಹುಡುಕುತ್ತಾ ಹಿಂದೆ ಯಾರೋ ಕರೆಯುತ್ತಿರುವಂತೆ ಕೇಳಿಸಿತು. ಕೆಲವೊಮ್ಮೆ ಪ್ರಿಯಾದ ಧ್ವನಿಯಲ್ಲಿ, ಕೆಲವೊಮ್ಮೆ ಅಮಿತ್ನ ಧ್ವನಿಯಲ್ಲಿ. ಕೊನೆಗೂ ಅವರು ಮುಖ್ಯ ಬಾಗಿಲಿಗೆ ತಲುಪಿ ಹವೇಳಿಯಿಂದ ಹೊರಗೆ ಓಡಿದರು. ನಗರ ರಸ್ತೆಗಳ ಮೇಲೆ ಸುರಕ್ಷಿತವೆನಿಸುವ ತನಕ ಓಡಿದರು. ಪೊಲೀಸರಿಗೆ ವಿಷಯ ತಿಳಿಸಿದಾಗ ಹವೇಳಿಯ ಸಂಪೂರ್ಣ ಪರಿಶೀಲನೆ ನಡೆಯಿತು. ಆದರೆ ಪ್ರಿಯಾ ಅಥವಾ ಅಮಿತ್ರ ಯಾವುದೇ ಸುಳಿವು ಕಾಣಿಸಲಿಲ್ಲ. ಹವೇಳಿ ಹಿಂದಿನಂತೆ ಬಿಕೋವಾಗಿಯೇ ಇತ್ತು. ಈಗ ಮುಂದಿನ ಕಥೆಗೆ ಸಾಗೋಣ. ಕಥೆಯ ಹೆಸರು ಖಾಲಿ ಕಣ್ಣುಗಳ ಗೊಂಬೆ. ರೋಹನ್ ಒಬ್ಬ ಯುವ ವಾಸ್ತು ಸಲಹೆಗಾರ. ನಗರದ ಹೊರವಳಿಯಲ್ಲಿರುವ ಜೀರ್ಣಶೀರ್ಣ ಹವೇಳಿಯ ಮೌಲ್ಯಮಾಪನ ಮಾಡಲು ಹೊರಟಿದ್ದನು. ಈ ಹವೇಳಿ ದಶಕಗಳಿಂದ ಲಾವಾರಿಸಾಗಿ ಬಿದ್ದಿತ್ತು. ಅದರ ಹಳೆಯ ಗೋಡೆಗಳು ಎಷ್ಟು ಅನಕಥಿತ ರಹಸ್ಯಗಳನ್ನು ತಮ್ಮೊಳಗೆ ಸಂಗ್ರಹಿಸಿಕೊಂಡಿವೋ ಯಾರಿಗೂ ಗೊತ್ತಿಲ್ಲ. ಅವನು ಅಲ್ಲಿ ತಲುಪುವಷ್ಟರಲ್ಲಿ ಸಂಜೆ ಇಳಿದು ತೊಡಗಿತ್ತು. ಹವೇಳಿಯ ಮುಖ್ಯ ಬಾಗಿಲು ಜಂಗಿನಿಂದ ಅಷ್ಟು ಅಂಟಿಕೊಂಡಿದ್ದು ಅದನ್ನು ತೆರೆಯಲು ರೋಹನ್ಗೆ ಸಾಕಷ್ಟು ಕಷ್ಟಪಡಬೇಕಾಯಿತು. ಅವನು ದ್ವಾರವನ್ನು ದಾಟಿದ ಕೂಡಲೇ ಎಲುಬುಗಳವರೆಗೆ ಗಟ್ಟಿಗೊಳಿಸುವಂತಹ ವಿಚಿತ್ರ ಚಳಿ ಅವನನ್ನು ಆವರಿಸಿತು. ಗಾಳಿಯಲ್ಲಿ ಮಣ್ಣು ಮತ್ತು ಕೊಳೆಯುತ್ತಿರುವ ಮರದ ವಿಚಿತ್ರ ವಾಸನೆ ಹರಡಿಕೊಂಡಿತ್ತು. ಅದು ಮನಸ್ಸಿನಲ್ಲಿ ಅನಾಮಿಕ ಅಶಾಂತಿಯನ್ನು ಉಂಟುಮಾಡುತ್ತಿತ್ತು. ರೋಹನ್ ತನ್ನ ಟಾರ್ಚ್ ಬೆಳಗಿದನು. ಅದರ ಮಬ್ಬಿನ ಬೆಳಕಿನಲ್ಲಿ ಧೂಳಿನಿಂದ ತುಂಬಿದ ನೆಲ ಮತ್ತು ಜಾಲಗಳಿಂದ ಆವರಿಸಲ್ಪಟ್ಟ ಗೋಡೆಗಳು ಗೋಚರವಾದವು. ಹವೇಲಿಯ ಪ್ರತಿಯೊಂದು ಮೂಲೆಯಿಂದ ಭಯಾನಕ ಮೌನ ಹೊರಸೂಸುತ್ತಿರುವಂತೆ ಕಾಣಿಸುತ್ತಿತ್ತು. ಅದು ಸಾಮಾನ್ಯ ಬಿಕೋವಾದ ಸ್ಥಳದ ಮೌನಕ್ಕಿಂತ ಬಹಳ ಗಾಢವಾಗಿತ್ತು. ಪ್ರತಿಯೊಂದು ನೆರಳಿನಲ್ಲೂ ಯಾರೋ ಅಡಗಿರುವಂತೆ ಅವನಿಗೆ ಅನುಭವವಾಯಿತು. ಹವೇಲಿಯ ಪ್ರತಿಯೊಂದು ಇಟ್ಟಿಗೆಯೂ ಅವರನ್ನು ನೋಡುತ್ತಿರುವಂತೆ ತೋರಿತು. ತನ್ನ ವರದಿಯನ್ನು ಸಿದ್ಧಪಡಿಸಲು ಅವನು ಕೋಣೆಗಳ ಅಳತೆಗಳನ್ನು ತೆಗೆದು ರಚನಾತ್ಮಕ ದೋಷಗಳನ್ನು ನೋಂದಾಯಿಸಲು ಆರಂಭಿಸಿದನು. ಇದೆಲ್ಲವೂ ತನ್ನ ಮನಸ್ಸಿನ ಭ್ರಮೆ ಮಾತ್ರ ಎಂದು ಅವನು ಮತ್ತೆ ಮತ್ತೆ ತನ್ನನ್ನು ಸಮಾಧಾನಿಸಿಕೊಂಡನು. ಹಳೆಯ ತ್ಯಜಿಸಲ್ಪಟ್ಟ ಸ್ಥಳದ ವಾತಾವರಣ ಸಾಮಾನ್ಯವಾಗಿ ಇಂಥದ್ದೇ ಇರುತ್ತದೆ ಎಂದು. ಒಂದು ವಿಶಾಲ ಹಾಲಿಗೆ ತಲುಪಿದಾಗ ಅಲ್ಲಿ ಒಮ್ಮೆ ಭವ್ಯ ಸಮಾರಂಭಗಳು ನಡೆದಿರಬಹುದಿತ್ತು. ಆದರೆ ಈಗ ಮಾತ್ರ ಒಡೆದ ಫರ್ನಿಚರ್ನ ಅವಶೇಷಗಳು ಮತ್ತು ಸಮಾಧಿಯಂತಿರುವ ಮೌನ ಮಾತ್ರ ಉಳಿದಿತ್ತು. ಅಷ್ಟರಲ್ಲಿ ಅವನು ದೂರದ ಒಂದು ಕೋಣೆಯಿಂದ ನಿಧಾನವಾದ ಸರಸರ ಶಬ್ದವನ್ನು ಕೇಳಿದನು. ಮೊದಲಿಗೆ ಅದನ್ನು ಗಾಳಿಯ ಹೊಡೆತ ಅಥವಾ ಯಾವುದಾದರೂ ಪ್ರಾಣಿಯ ಚಲನವಲನವೆಂದುಕೊಂಡನು. ಆದರೆ ಆ ಶಬ್ದದಲ್ಲಿ ಏನೋ ವಿಚಿತ್ರವಾಗಿತ್ತು. ಅವನ ಕಿವಿಗಳು ಎಚ್ಚರಗೊಂಡವು. ಕೆಲವು ಕ್ಷಣಗಳ ನಂತರ ಒಂದು ಬಾಗಿಲು ನಿಧಾನವಾಗಿ ತನ್ನಿಂದಲೇ ತೆರೆದಿತು. ಅದರ ಹಳೆಯ ಕಬ್ಬಿಣದ ಕವಾಟಗಳು ಕಿರುಚಿದಂತೆ ಶಬ್ದ ಮಾಡಿದವು. ರೋಹನ್ ತಕ್ಷಣ ಅದನ್ನು ಸಿಡಿಲ ಕವಾಟಗಳ ಪರಿಣಾಮ ಎಂದು ತರ್ಕಿಸಿದನು. ಆದರೆ ಅವನ ಮನಸ್ಸಿನಲ್ಲಿ ಗಾಢವಾದ ಆತಂಕ ನೆಲೆಗೊಂಡಿತ್ತು. ಸೂರ್ಯ ಸಂಪೂರ್ಣವಾಗಿ ಅಸ್ತಂಗತವಾಗಿದ್ದು ಹವೇಳಿಯೊಳಗಿನ ಕತ್ತಲು ಇನ್ನಷ್ಟು ಗಾಢವಾಗುತ್ತಿತ್ತು. ರೋಹನ್ ತನ್ನ ಟಾರ್ಚ್ ಅನ್ನು ಬಿಗಿಯಾಗಿ ಹಿಡಿದಿದ್ದನು. ಆದರೆ ವಿದ್ಯುತ್ ಲೈನ್ಗಳು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದ್ದವು. ಏಕಾಏಕಿ ಅವನ ಟಾರ್ಚ್ ಬೆಳಕು ಮಿಂಚಾಡತೊಡಗಿತು. ಯಾರೋ ಕಾಣದ ಶಕ್ತಿಯು ಅದನ್ನು ತಡೆಯುತ್ತಿರುವಂತಿತ್ತು. ಅದೇ ಕ್ಷಣದಲ್ಲಿ ಅವನು ಮಗುವಿನ ಅಳುವಂತೆ ನಿಧಾನವಾದ ಅಸ್ಪಷ್ಟ ಶಬ್ದವನ್ನು ಕೇಳಿದನು. ಅದು ಹತ್ತಿರದ ಕೋಣೆಯಿಂದ ಬರುತ್ತಿರುವಂತೆ ತೋರಿತು. ಆ ಶಬ್ದ ಅಷ್ಟು ಕರುಣೆ ಮತ್ತು ನೋವಿನಿಂದ ಕೂಡಿದಿತ್ತು. ರೋಹನ್ನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಇದು ತನ್ನ ಕಲ್ಪನೆ ಅಥವಾ ಹಳೆಯ ಪೈಪ್ಗಳಲ್ಲಿ ಸಿಲುಕಿದ ಗಾಳಿಯ ಶಬ್ದವಾಗಿರಬಹುದು ಎಂದು ಅವನು ಮತ್ತೆ ತನ್ನನ್ನು ಸಮಾಧಾನಿಸಿಕೊಂಡನು. ಆದರೆ ಆ ಶಬ್ದ ಮುಂದುವರಿಯುತ್ತಲೇ ಇತ್ತು. ಈಗ ಇನ್ನಷ್ಟು ಸ್ಪಷ್ಟ ಮತ್ತು ಹತ್ತಿರವಾಗಿತ್ತು. ರೋಹನ್ನ ಎಲ್ಲಾ ತರ್ಕಗಳು ಈಗ ಕುಸಿದು ಬಿದ್ದಿದ್ದವು. ವಿಚಿತ್ರ ಕುತೂಹಲ ಮತ್ತು ತೀವ್ರ ಭಯದ ಮಿಶ್ರಣ ಅವನನ್ನು ಆ ಶಬ್ದ ಬರುತ್ತಿದ್ದ ಕೋಣೆಯತ್ತ ಸೆಳೆಯತೊಡಗಿತು. ಅವನು ನಿಧಾನವಾಗಿ ದಾರಿಯಲ್ಲಿ ಸಾಗುತ್ತಿದ್ದನು. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವನ ಹೃದಯ ಬಡಿತ ವೇಗವಾಗುತ್ತಿತ್ತು. ಕೊನೆಗೂ ಅವನು ಮೊದಲು ತನ್ನಿಂದಲೇ ತೆರೆದಿದ್ದ ಅದೇ ಬಾಗಿಲ ಬಳಿಗೆ ತಲುಪಿದನು. ಒಳಗೆ ನೋಡಿದಾಗ ಕೋಣೆ ಖಾಲಿಯಾಗಿತ್ತು. ದಪ್ಪವಾದ ಧೂಳಿನ ಪದರು ಮತ್ತು ಕೆಲವು ಒಡೆದ ಆಟಿಕೆಗಳ ತುಂಡುಗಳು ಮಾತ್ರ ಚೆದರಿಕೊಂಡಿದ್ದವು. ಕೋಣೆಯ ಮಧ್ಯಭಾಗದಲ್ಲಿ ಒಂದು ಹಳೆಯ ಒಡೆದ ಮರದ ಗೊಂಬೆ ಬಿದ್ದಿತ್ತು. ಅದರ ಒಂದು ಕಣ್ಣು ಪೂರ್ಣವಾಗಿ ಕಾಣೆಯಾಗಿತ್ತು. ರೋಹನ್ ಅದನ್ನು ನೋಡುತ್ತಿದ್ದಾಗಲೇ ಏಕಾಏಕಿ ಗಾಳಿಯಲ್ಲಿ ಅಸಹನೀಯ ಚಳಿ ತುಂಬಿತು. ಅದು ಅವನ ಎಲುಬುಗಳವರೆಗೆ ಚುಚ್ಚುತ್ತಿರುವಂತಿತ್ತು. ಅವನು ಕೈ ಚಾಚಿ ಆ ಗೊಂಬೆಯನ್ನು ಮುಟ್ಟಲು ಯತ್ನಿಸಿದನು. ಆದರೆ ಅವನ ಬೆರಳುಗಳು ಅದರ ಬಳಿ ತಲುಪುತ್ತಿದ್ದಷ್ಟೇ ಆ ಗೊಂಬೆ ನಿಧಾನವಾಗಿ ತನ್ನ ಸ್ಥಳದಿಂದ ಜಾರಿತು. ಯಾರೋ ಕಾಣದ ಕೈ ಅದನ್ನು ತಳ್ಳಿದಂತೆ. ರೋಹನ್ನ ಉಸಿರು ಅಟ್ಟಾಳಿಕೆಯಾಯಿತು. ಇದು ಗಾಳಿಯ ಹೊಡೆತ ಅಲ್ಲ, ಯಾವುದೇ ಪ್ರಾಣಿಯ ಕೆಲಸವೂ ಅಲ್ಲ ಎಂಬುದು ಸ್ಪಷ್ಟವಾಗಿತ್ತು. ಒಂದು ಕ್ಷಣ ರೋಹನ್ ಅಲ್ಲಿ ಕಲ್ಲಿನ ಪ್ರತಿಮೆಯಂತೆ ನಿಂತನು. ಅವನ ಮೆದುಳು ಈ ಘಟನೆ ನಂಬಲು ನಿರಾಕರಿಸುತ್ತಿದ್ದರೂ ಅವನ ಕಣ್ಣುಗಳು ಕಂಡದ್ದು ನಿಜವಾಗಲೂ ಭಯಾನಕವಾಗಿತ್ತು. ಭಯದ ತೀವ್ರ ಅಲೆ ಅವನ ದೇಹದ ಮೂಲಕ ಹರಿದಿತು. ಅವನು ತಕ್ಷಣ ತಿರುಗಿ ಕೋಣೆಯಿಂದ ಹೊರಬರಲು ಯತ್ನಿಸಿದನು. ಬಾಗಿಲು ದಾಟಿದಂತೆಯೇ ಅವನ ಬಲಭಾಗದಲ್ಲಿ ಒಂದು ಕಪ್ಪು ಅಸ್ಪಷ್ಟ ನೆರಳು ವೇಗವಾಗಿ ಹಾದು ಹೋದಂತೆ ಅವನಿಗೆ ಅನಿಸಿತು.
ಆ ನೆರಳು ಅಷ್ಟು ವೇಗವಾಗಿತ್ತು, ಅವನು ಅದನ್ನು ಸರಿಯಾಗಿ ನೋಡಲೂ ಸಾಧ್ಯವಾಗಲಿಲ್ಲ. ಆದರೆ ಆ ಕ್ಷಣದಲ್ಲಿ ಯಾರೋ ಅವನನ್ನು ಲಘುವಾಗಿ ಮುಟ್ಟಿದಂತೆ ಅನಿಸಿತು. ಈಗ ರೋಹನ್ಗೆ ಹವೇಳಿಯಿಂದ ಹೊರಬರಬೇಕು ಎಂಬುದೇ ಮುಖ್ಯವಾಗಿತ್ತು. ಅವನ ಮೌಲ್ಯಮಾಪನದ ಕೆಲಸಕ್ಕೆ ಈಗ ಯಾವುದೇ ಅರ್ಥವಿರಲಿಲ್ಲ. ಅವನು ವೇಗವಾಗಿ ಮೆಟ್ಟಿಲುಗಳಿಂದ ಕೆಳಗೆ ಇಳಿದನು. ಅವನ ಟಾರ್ಚ್ ಮತ್ತೆ ಮಿಂಚಾಡುತ್ತಿತ್ತು, ಕೆಲವೊಮ್ಮೆ ಆರಿ ಕೆಲವೊಮ್ಮೆ ಬೆಳಗಿ. ಈಗ ಪ್ರತಿಯೊಂದು ಕೋಣೆಯಿಂದ ಗುಸುಗುಸು ಶಬ್ದಗಳು ಕೇಳಿಸುತ್ತಿದ್ದವು. ಅನೇಕ ಕಾಣದ ಜನರು ಅವನನ್ನು ತಮ್ಮತ್ತ ಕರೆಯುತ್ತಿರುವಂತೆ. ಕೊನೆಗೂ ಅವರು ಮುಖ್ಯ ಬಾಗಿಲಿಗೆ ತಲುಪಿದಾಗ ಬಾಗಿಲು ಒಳಗಿಂದ ಮತ್ತೆ ಅಟ್ಟಿಕೊಂಡಿರುವುದನ್ನು ಕಂಡರು. ತಮ್ಮ ಸಂಪೂರ್ಣ ಶಕ್ತಿಯಿಂದ ಅದನ್ನು ತಳ್ಳಲು ಆರಂಭಿಸಿದರೂ ಬಾಗಿಲು ಸರಿಯನಿಲ್ಲ. ಅಷ್ಟರಲ್ಲಿ ತನ್ನ ಹಿಂದೆ ಒಂದು ಚಳಿ ಉಸಿರನ್ನು ಅವನು ಅನುಭವಿಸಿದನು. ತಿರುಗಿ ನೋಡಿದಾಗ ಒಂದು ಚಿಕ್ಕ ಮಸುದಾದ ಆಕೃತಿ ಅವನ ಹಿಂದೆ ನಿಂತಿತ್ತು. ಅದು ಒಂದು ಚಿಕ್ಕ ಹುಡುಗಿಯ ಆಕೃತಿಯಾಗಿತ್ತು. ಅವಳ ಬಟ್ಟೆಗಳು ಮಸಿ ಹಿಡಿದಿದ್ದು, ಅವಳ ಕಣ್ಣುಗಳು ಸಂಪೂರ್ಣವಾಗಿ ಖಾಲಿಯಾಗಿದ್ದವು. ಅವಳ ಕಣ್ಣುಗಳಲ್ಲಿ ಯಾವುದೇ ಭಾವನೆ ಇರಲಿಲ್ಲ, ಕೇವಲ ಶೂನ್ಯತೆ. ಅವಳ ಮುಖದಲ್ಲಿ ದುಃಖಭರಿತ ಮತ್ತು ಭಯಾನಕ ನಗು ಮೂಡಿತ್ತು. ರೋಹನ್ನ ಕಿರುಚು ಅವನ ಗಂಟಲಲ್ಲೇ ಅಟ್ಟಳಿಕೆಯಾಯಿತು. ಅವನ ಧೈರ್ಯ ಕುಸಿದು ಬಿಟ್ಟಿತ್ತು ಮತ್ತು ದೇಹದಲ್ಲಿ ಪ್ರಾಣವೇ ಇಲ್ಲದಂತಾಗಿತ್ತು. ಆ ಹುಡುಗಿ ನಿಧಾನವಾಗಿ ತನ್ನ ಕೈಯನ್ನು ಅವನತ್ತ ಚಾಚಿದಳು. ರೋಹನ್ಗೆ ತಾನು ಈ ಜಗತ್ತಿನಲ್ಲಿ ಒಬ್ಬನೇ ಇಲ್ಲ ಎಂಬ ಭಾವನೆ ಮೂಡಿತು. ಮತ್ತು ಆ ಹುಡುಗಿ ಅವನನ್ನು ತನ್ನ ಕತ್ತಲೆಯ ಜಗತ್ತಿಗೆ ಎಳೆದುಕೊಳ್ಳಲು ಬಯಸುತ್ತಿದ್ದಾಳೆ ಎಂಬಂತೆ ಅನಿಸಿತು. ಅವನು ತನ್ನ ಸಂಪೂರ್ಣ ಶಕ್ತಿ ಪ್ರಯೋಗಿಸಿ ಕೊನೆಯ ಬಾರಿ ಬಾಗಿಲನ್ನು ತಳ್ಳಿದನು. ಈ ಬಾರಿ ಬಾಗಿಲು ಒಂದು ಭಾರೀ ಕಿರುಚಿನಂತೆ ಶಬ್ದ ಮಾಡುತ್ತಾ ಕೆರೆದಿತು. ರೋಹನ್ ಒಂದು ಕ್ಷಣವೂ ನಿಲ್ಲದೆ ಸಂಪೂರ್ಣ ವೇಗದಲ್ಲಿ ಕತ್ತಲೆಯ ರಾತ್ರಿ ಕಡೆಗೆ ಓಡಿದನು. ಹಿಂದಿರುಗಿ ನೋಡದೆ ಹವೇಳಿಯ ಕಡಿಯನ್ನು ದಾಟುವವರೆಗೆ ಓಡುತ್ತಲೇ ಹೋದನು. ಅವನ ಉಸಿರು ವೇಗವಾಗಿ ಸಾಗುತ್ತಿತ್ತು ಮತ್ತು ಹೃದಯ ಎದೆಬಿಟ್ಟು ಹೊರಬರುವಂತೆ ತೋರುತ್ತಿತ್ತು. ಆ ಭಯಾನಕ ರಾತ್ರಿ ನಂತರ ರೋಹನ್ ಮತ್ತೆ ಆ ಹವೇಳಿಯ ಬಳಿಗೆ ಹೋಗಲಿಲ್ಲ. ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ನಗರವನ್ನೇ ಬಿಟ್ಟನು. ಆ ರಾತ್ರಿಯ ಭಯಾನಕ ಅನುಭವವು ಅವನ ನೆನಪಿನಲ್ಲಿ ಶಾಶ್ವತವಾಗಿ ಅಚ್ಚೊತ್ತಲ್ಪಟ್ಟಿತ್ತು. ಅವನು ಜನರಿಗೆ ವಿಚಿತ್ರ ಶಬ್ದಗಳು, ಚಳಿಗಾಳಿ ಮತ್ತು ನೆರಳುಗಳಿಂದ ತುಂಬಿದ ಆ ಕಥೆಗಳ ಬಗ್ಗೆ ಹೇಳುತ್ತಿರುತ್ತಾನೆ. ಅವುಗಳಿಗೆ ಯಾವುದೇ ವೈಜ್ಞಾನಿಕ ತರ್ಕವಿಲ್ಲ. ಹವೇಳಿ ಇಂದಿಗೂ ಬಿಕೋವಾಗಿಯೇ ನಿಂತಿದೆ. ಅದರ ಹಳೆಯ ಗೋಡೆಗಳು ಇನ್ನೂ ಅದೇ ರಹಸ್ಯ ಮತ್ತು ಭಯವನ್ನು ಹೊತ್ತುಕೊಂಡು ಹೊಸ ದುರಾದೃಷ್ಟಕರ ಆಗಂತುಕನಿಗಾಗಿ ಕಾಯುತ್ತಿವೆ. ನಿಮಗೆ ಕಥೆ ಇಷ್ಟವಾಗಿದ್ದರೆ ನಮ್ಮನ್ನು ಬೆಂಬಲಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಾಳೆ ಹೊಸ ಭಯಾನಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ